ಅವತ್ತು ಶ್ರಾವಣಿಗೂ ಶಿಶಿರನಿಗೂ ಬಾಬಾ ಮಸ್ತಾನಿಗೂ ಬಾಗಿಲಲ್ಲಿ ನಿಂತ ಗೂರ್ಖನಿಗೂ ಗೊತ್ತಾಗದೆ ಸರಿದು ಹೋದದ್ದು ಡಬಲ್ ರೋಡಿನ ಮೇಲೊಂದು ಕಾರು. ಅದರಲ್ಲಿ ಕುಳಿತಿದ್ದವರು ಗಿರಿಬಾಬು ಮತ್ತು ಚಿರಂತ್. ಅವತ್ತು ಉಳಿದೆಲ್ಲರಿಗಿಂತ ಮುಂಚಿತವಾಗಿಯೇ ಮನೆಗೆ ಹೊರಟಳು ಶ್ರಾವಣಿ. ಚೇಂಬರಿನ ಬಾಗಿಲಲ್ಲೇ ಇದಿರಾದ ಬಾಬಾ ಮಸ್ತಾನಿಯ ಜೇಬಿನಲ್ಲಿ ಇನ್ನೂ ಶಿಶಿರ ಕೊಡಿಸಿ ಹೋದ ಚಾಕೊಲೇಟುಗಳು ಗರಿಮುರಿಯಾಗಿ ನರಗುತ್ತಿದ್ದವು. ಕಣ್ಣುಗಳಲ್ಲಿ ಅಪ್ಪಟ ಮಗುವಿಗೆ ಇರುವ ಮುಗ್ಧ ಸಂತೋಷ. ಯಾರನ್ನ ಭೇಟಿಯಾದರೂ ಶಿಶಿರ್ ಚಂದ್ರ ಅವರಲ್ಲಿ ಇಂಥದ್ದೊಂದು ಸಂತೋಷವನ್ನ ಬಿಟ್ಟು ಹೋಗುತ್ತಾನೆ ಎಂಬ ಸಂಗತಿ ಅವಳಿಗೆ ಗೊತ್ತು. ಅಪರಿಚಿತರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತಾನೆ, ಗೆಳೆಯರಲ್ಲಿ ಸಂತೋಷ. ಆದರೂ ಶಿಶಿರ್ ಯಾಕಷ್ಟು ನಿಗೂಢವೆನಿಸುತ್ತಾನೆ? ಅವನಿಗಿಂತ ನಿಗೂಢ ಅನಿಸುತ್ತಿರುವುದು ಗಿರಿಬಾಬು. ಆತ ಈಗ ಮೊದಲಿನಂತೆ ಮನೆಗೆ ಬರ್ತಾ ಇಲ್ಲ. ಉಳಿದ ಹೊತ್ತಿನಲ್ಲಿ ಹೇಗೋ ಗೊತ್ತಿಲ್ಲ, ತಾನು ಇರುವಷ್ಟು ಹೊತ್ತು ಬಂಗಲೆಯಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಅಪರೂಪಕ್ಕೊಮ್ಮೆ ಫೋನಿಗೆ ಸಿಕ್ಕುತ್ತಾನೆ. ಅಲ್ಲೂ ಮಾತು ತುಂಡು ತುಂಡು. ಮಗಳೇ ಅನ್ನಲು ಹೊರಡುತ್ತಾನೆ. ದನಿಯಲ್ಲಿ ಪಸೆ ಉಳಿದಿರೋದಿಲ್ಲ. ಇವೆಲ್ಲ ಬದಲಾವಣೆಗಳು ತನಗೂ ಚೆನ್ನಾಗಿ ಅರ್ಥವಾಗುತ್ತವೆ. ಆದರೆ ಅಪ್ಪನ ಹತ್ಯೆಯ ಹಿಂದೆ ಗಿರಿ ಅಂಕಲ್ ಕೈವಾಡವಿದೆಯಾ? ಕೊಲೆಯಾಗೋದು ಆತನಿಗೆ ಗೊತ್ತಿತ್ತ? ಕೊಲೆ ನಡೆದಾಗ ಗಿರಿ ಅಂಕಲ್ ಎಲ್ಲಿದ್ದ? ತನ್ನ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬಲ್ಲವರು ಈ ಜಗತ್ತಿನಲ್ಲಿ ಇಬ್ಬರೇ, ಒಬ್ಬ ಗಿರಿಬಾಬು, ಮತ್ತೊಬ್ಬಳು ಅಮ್ಮ. ಗಿರಿಬಾಬು ಮಾತನಾಡೋದಿಲ್ಲ. ಅಮ್ಮನ ಮಾತು ಕೊಲೆ ನಡೆದ ಕ್ಷಣದಿಂದಲೇ ಸತ್ತು ಹೋಗಿವೆ. ಉತ್ತರ ಇನ್ನೆಲ್ಲಿಂದ ಸಿಕ್ಕೀತು? ಅವತ್ತು ಸಿಗಲು ಪ್ರಾರಂಭಿಸಿದವು. ಒತ್ತಿದ ಬ್ರೇಕಿನಿಂದಾಗಿ ಬಂಗಲೆಯ ಪೋರ್ಟಿಕೋದಲ್ಲಿ ಕೊಂಚವೂ ಸದ್ದು ಮಾಡದಂತೆ ಹೋಗಿ ನಿಂತಿತು ಮರ್ಸಿಡಿಸ್. ಅದು ಶ್ರಾವಣಿ ಮನೆಗೆ ಬರುವ ಹೊತ್ತಲ್ಲ. ಅವಳನ್ನ ಯಾರೂ ನಿರೀಕ್ಷಿಸಿರಲೂ ಇಲ್ಲ. ಮನೆ ಕೆಲಸದವರು ಬಂಗಲೆಯಲ್ಲಿ ಕಾಂಪೌಂಡಿನ ಮೂಲೆಗಿದ್ದ ಕೈತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. ದೂರದಿಂದ ಮುದಿ ಕೆಲಸಗಾರನೊಬ್ಬ ಗಮನಿಸಿದನಾದರೂ ಶ್ರಾವಣಿ ಅವನಿಗೆ ಬರುವುದು ಬೇಡವೆಂಬಂತೆ ಸುಮ್ಮನೆ ಕೈ ಬೀಸಿ ಸೂಚಿಸಿದಳು. ಅದೇಕೋ ಅವಳಿಗೆ ಅವತ್ತು ಯಾರೂ ಬೇಕೆನಿಸುತ್ತಿರಲಿಲ್ಲ. ಸಾಯಂಕಾಲದ ಸ್ನಾನ ಮುಗಿಸಿ ತನ್ನ ಸಂತೋಷಕ್ಕೆ ಒಂದಷ್ಟು ಹಾಡು ಹೇಳಿಕೊಂಡು ಏನನ್ನಾದರೂ ಓದುತ್ತಾ ಕೋಣೆಯಲ್ಲಿ ಕುಳಿತು ಬಿಡೋಣ ಅಂತ ನಿರ್ಧರಿಸಿದ್ದಳು. ಶಿಶಿರನ ಪತ್ರಕ್ಕೆ ಒಂದು ಉತ್ತರ ಬರೆದಿಟ್ಟುಕೊಳ್ಳೋಣವಾ ಅಂತ ಅಂದುಕೊಂಡದ್ದು ಸುಳ್ಳಲ್ಲ. ಆದರೆ ಅವಳ ಎಲ್ಲ ನಿರ್ಧಾರಗಳು ಬದಲಾಗಿ ಹೋಗುವಂತೆ ಮನೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣ ಕೇಳಿಸಿದ್ದು ಅಮ್ಮ ಮೃಣಾಲಿನಿಯ ದನಿ. ಯಾವುದನ್ನಾದರೂ ನಾನು ಇವತ್ತಿನ ತನಕ ನನಗೋಸ್ಕರ ಮಾಡ್ಕೊಂಡಿದ್ದೀನಿ ಅಂತ ನಿನಗೆ ಅನ್ಸತ್ತಾ ಗಿರಿ? ನೀನೇ ಹೇಳು, ಏನ್ ಸುಖಪಟ್ಟೆ ನಾನು ಅನ್ನುತ್ತಿದ್ದವಳ ದನಿಯಲ್ಲಿ ಉದ್ವಿಗ್ನತೆ ಇರಲಿಲ್ಲ. ಅದು ತೀರಾ ಹತ್ತಿರದ ಗಂಡೊಬ್ಬನೊಂದಿಗೆ ಒಬ್ಬ ಹೆಂಗಸು ತನ್ನ ಏಕಾಂತದಲ್ಲಿ ಹೇಳಿಕೊಳ್ಳುವ ಕಷ್ಟ ಸುಖದ ಮಾತಿನಂತಿತ್ತು. ಆಕೆ ಎಂದಿನಂತೆ ದಿಗ್ಮೂಢಳಾಗಿ ಸೋಫಾದಲ್ಲಿ ಕುಸೇ ಬಿದ್ದವಳಂತೆ ಕುಳಿತು ಮನೆಯ ಸೂರಿದಿಟ್ಟಿಸುತ್ತಾ ನಿಸ್ಸಹಾಯಕಳಾಗಿ ಕಾಣುವ ಅಮ್ಮನಾಗಿರಲಿಲ್ಲ. ಗಿರಿಬಾಬು ಆಕೆಗೆ ಮುಖ ಮಾಡಿ ಮನೆಯ ಹಾಲ್ನಲ್ಲಿ ಒಂದೆಡೆಗೆ ವರಚ್ಚಾಗಿದ್ದ ದಿವಾನ್ನ ಮೇಲೆ ಅರ್ಧ ಮಲಗಿದವನಂತೆ ದಿಂಬಿಗೆ ಒರಗಿಕೊಂಡು ಕುಳಿತಿದ್ದ. ಅಮ್ಮ ಅವನಿಗೆ ಮುಖ ಮಾಡಿ ಕುಳಿತಿದ್ದಳು, ತುಂಬ ಹತ್ತಿರದಲ್ಲಿ. ಆಗಷ್ಟೇ ಅವರು ತಿಂಡಿ ತಿಂದು ಕಾಫಿ ಕುಡಿದಿದ್ದರು ಎಂಬುದಕ್ಕೆ ಪುರಾವೆಯಾಗಿ ಪಕ್ಕದ ನೆಲಮೇಜಿನ ಮೇಲೆ ತಟ್ಟೆಗಳಿದ್ದವು, ಪೋರ್ಸಿಲಿನ್ ಕಪ್ಪುಗಳಿದ್ದವು. ಅದಕ್ಕಿಂತ ಮುಖ್ಯವಾಗಿ ಅವರಿಬ್ಬರೂ ಕುಳಿತಿದ್ದ ಭಂಗಿಯಲ್ಲೇ ಒಂದು ವೈಶಿಷ್ಟ್ಯತೆ ಇತ್ತು. ಗಿರಿಬಾಬುವಿನ ಬಾಯಲ್ಲಿ ಅರ್ಧ ತೊಯ್ದ ಅಡಿಕೆ ಹೊರಳುತ್ತಿದ್ದರೆ ಅಮ್ಮನ ಕೈಯಲ್ಲಿ ಚಿಕ್ಕದೊಂದು ಚಿಗುರು ವೀಳ್ಯದ ಎಲೆ ಸುಣ್ಣ ಕೇಳುತ್ತಾ ಅಂಗಾತ ಮಲಗಿತ್ತು. ಅಮ್ಮ ಎಲೆ ಮಡಚಿಕೊಡುತ್ತಿದ್ದಾಳೆ. ಗಿರಿಬಾಬು ಕುಳಿತ ಭಂಗಿಯೇ ಸಾಕು ಅವರಿಬ್ಬರೂ ಒಂದು ಗಾಢ ಸಂಬಂಧದಿಂದ ಹೊರತಾದವರಲ್ಲ ಅಂತ ಕರಾರುವಕ್ಕಾಗಿ ಹೇಳೋದಕ್ಕೆ. ತಾನು ಬುದ್ಧಿ ಬಂದಾಗಿನಿಂದಲೂ ಇದೇ ಮನೆಯಲ್ಲಿ ಇವರ ನಡುವೆಯೇ ಬೆಳೆದಿದ್ದಾಳೆ. ಒಂದೇ ಒಂದು ದಿನಕ್ಕೂ ಅಪ್ಪನ ಎದುರು ಈ ಭಂಗಿಯಲ್ಲಿ ಕುಳಿತು ಎಲೆ ಮಡಿಚಿಕೊಟ್ಟ ಅಮ್ಮನನ್ನ ತಾನು ನೋಡಿಲ್ಲ. ಅಂಥದ್ದೊಂದು ದಾಂಪತ್ಯ ಅವರಿಬ್ಬರ ನಡುವೆ ಯಾವತ್ತೂ ಇರಲಿಲ್ಲ. ಅಂತೆಯೇ ಅಮ್ಮ ಗಿರಿ ಅಂಕಲ್ ಜೊತೆಯಲ್ಲೂ ಇಂಥದ್ದೊಂದು ಸಲಿಗೆಯಿಂದ ವರ್ತಿಸಿದುದನ್ನ ತಾನು ನೋಡಿಲ್ಲ. ವಿಷಯ ಅದಲ್ಲವೇ ಅಲ್ಲ. ಗಿರಿಬಾಬುವಿನೊಂದಿಗೆ ಅಮ್ಮ ಸಲಿಗೆಯಿಂದ ಇರುವುದು ತನ್ನನ್ನ ತೀವ್ರವಾಗಿ ಬಾಧಿಸುತ್ತಿಲ್ಲ. ತನ್ನನ್ನ ಬಾಧಿಸುತ್ತಿರುವುದು ಉಳಿದೆಲ್ಲ ವೇಳೆಗಳಲ್ಲಿ ಅಮ್ಮ ಜಗತ್ತಿನೊಂದಿಗೆ ವರ್ತಿಸುತ್ತಿರುವ ರೀತಿ. ಆಕೆ ಮಾತೇ ಆಡೋದಿಲ್ಲ. ಅಪ್ಪನ ಕೊಲೆ ನಡೆದು ಹೋದ ಕ್ಷಣದಿಂದ ಇವತ್ತಿನ ಈ ಕ್ಷಣದ ತನಕ ಅಮ್ಮ ನಾರ್ಮಲ್ ಆಗಿ ಯಾರೊಂದಿಗೂ ವರ್ತಿಸೋದನ್ನ ತಾನು ನೋಡಿರಲಿಲ್ಲ. ಸೂರಿನೊತ್ತ ನೆಟ್ಟ ಕಣ್ಣು,
ಕಣ್ಣ ತುಂಬ ಖಾಲಿತನ, ಯಾವುದಕ್ಕೂ ಸ್ಪಂದಿಸಲಾಗದ ನಿಸ್ಸಹಾಯಕತೆ, ತನ್ನಷ್ಟಕ್ಕೆ ತಾನು ಮೆಟ್ಟಿಲಿಳಿದು ಕೂಡ ಬರಲಾಗದಂತಹ ಮನೋಜಾಡ್ಯ. ಅಮ್ಮನನ್ನ ಗಿರಿ ಅಂಕಲ್ ಅನುಕ್ಷಣವೂ ಹಿಂಬಾಲಿಸುತ್ತಿದ್ದ. ಅವಳ ಬೇಕು ಬೇಡೆಗಳನ್ನ ನೋಡುತ್ತಿದ್ದ. ಅವರಿಬ್ಬರ ನಡುವೆ ಕೂಡ ಮಾತು ಸತ್ತು ಹೋದಂತಿದ್ದವು. ಅಪ್ಪನನ್ನು ಕೊಂದು ಹಾಕಿದ ಕೊಲೆಗಾರ್ತಿಯ ಪಶ್ಚಾತ್ತಾಪ ಅಮ್ಮನನ್ನ ಆವರಿಸಿಕೊಂಡಿದೆಯಾ? ಆ ಶಾಕ್ನಿಂದ ಅಮ್ಮ ಯಾವತ್ತೂ ಈಚೆಗೆ ಬರೋದೇ ಇಲ್ವಾ? ಅಮ್ಮನ ಬದುಕು ಇಲ್ಲಿಗೆ ಮುಗಿದು ಹೋಯ್ತಾ? 1000 ಸಲ ಈ ಪ್ರಶ್ನೆಗಳನ್ನ ಕೇಳಿಕೊಂಡಿದ್ದಳು ಶ್ರಾವಣಿ. ಅದೊಂದು ಭಾವುಕ ಕ್ಷಣದಲ್ಲಿ ಗಿರಿ ಅಂಕಲ್ನನ್ನೇ ಕೇಳಿಬಿಟ್ಟಿದ್ದಳು. ಮೊದಲಿನ ಅಮ್ಮ ನಂಗೆ ಸಿಕ್ಕೋದಿಲ್ವಾ ಅಂಕಲ್? ಕೇಸು ಬಗೆಹರಿದು ಹೋಗ್ಬಿಡ್ಲಿ ಮಗಳೇ. ಅವತ್ತಿನ ತನಕ ಅಮ್ಮ ಯಾರೊಂದಿಗಾದರೂ ಮಾತನಾಡಿದ್ರೇನೆ ಕಷ್ಟ. ಅವಳ ಪಾಡಿಗೆ ಅವಳಿರ್ಲಿ. ಕೈಯಾರೆ ಗುಂಡು ಹಾರಿಸಿ ಒಂದು ಜೀವ ತೆಗೆದಿದ್ದಾಳೆ. ಚೇತರಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಮ್ಮನನ್ನ ಸರಿ ಮಾಡೋ ಜವಾಬ್ದಾರಿ ನನಗ್ ಬಿಡು ಮಗು. ಶಿ ವಿಲ್ ಬಿ ಆಲ್ ರೈಟ್ ಅಂದಿದ್ದ ಗಿರಿಬಾಬು. ಆದರೆ ಅಮ್ಮ ಸರಿ ಹೋಗಿಬಿಟ್ಟಿದ್ದಾಳೆ ಮತ್ತು ಆಕೆ ಸರಿ ಹೋಗಿ ತುಂಬಾ ದಿನಗಳೇ ಆದವು ಎಂಬ ವಿಷಯವನ್ನು ಮಾತ್ರ ಅವರಿಬ್ಬರೂ ತನಗೆ ತಿಳಿಸಿರಲಿಲ್ಲ. ಯಾಕೆ ಇಂಥ ವಂಚನೆ? ಅಮ್ಮನಂತಹ ಅಮ್ಮ ಕೂಡ ನಾಟಕ ಆಡ್ತಾಳ? ಅಮ್ಮನಿಗೆ ಮುಂಚಿನಿಂದಲೂ ಗಿರಿಬಾಬುವಿನೊಂದಿಗೆ ಸಂಬಂಧವಿತ್ತು. ಆಕೆ ಯಾವತ್ತೂ ಅಪ್ಪನೊಂದಿಗೆ ಸಂಸಾರ ಮಾಡಲೇ ಇಲ್ಲ. ತಾನಾದರೂ ಪವರ್ ಟವರ್ಸ್ನ ಒಡೆಯ ಜಗನ್ಮೋಹನ್ ರಾವ್ನ ಕಾಂಕ್ಷೆಗಳಿಗೆ ಫಲವಾಗಿ ಹುಟ್ಟಿದವಳಲ್ಲ. ಅದನ್ನು ಯಾವತ್ತೋ ತಾನು ಉಸಿರೆತ್ತದೆ ಒಪ್ಪಿಕೊಂಡಾಗಿದೆ. ಅದೇ ಕಾರಣಕ್ಕೆ ಕೊಲೆಯಾಯಿತು ಶ್ರಾವಣಿ. ನಿಮ್ಮಪ್ಪ ದುಷ್ಟ. ಜೀವನದ ಉದ್ದಕ್ಕೂ ಪೀಡಿಸಿದ. ವರ್ಷಗಟ್ಟಲೆ ಭರಿಸಿ ನನಗೂ ಸಾಕಾಗಿತ್ತು. ಆವೇಶಕ್ಕೆ ಬಿದ್ದ ಕ್ಷಣದಲ್ಲಿ ಬೇರೇನೂ ತೋಚದಂತಾಗಿ ಆತನನ್ನ ಹೊಡೆದು ಕೊಂದೆ. ಗಿರಿಬಾಬು ಮೊದಲಿಂದಲೂ ನನಗೆ ಇಷ್ಟವಾದ ಗಂಡಸು. ಈಗ ಆತನೊಂದಿಗೆ ಬದುಕುತ್ತಿದ್ದೇನೆ ಅಷ್ಟೇ. ಹಾಗಂತ ಅಮ್ಮ ಬಾಯಿ ಬಿಟ್ಟು ಹೇಳಿದ್ದಿದ್ದರೂ ತನಗೆ ದುಃಖವಿರಲಿಲ್ಲ, ಆಘಾತವಾಗುತ್ತಿರಲಿಲ್ಲ. ನೇರವಾಗಿ ನೀನು ಗಿರಿಬಾಬುವಿನ ಮಗಳು, ಈತನ ಕಾಂಕ್ಷೆಗಳಿಗೆ ಜನ್ಮ ತೆಳೆದವಳು ಅಂತ ಹೇಳಿಬಿಟ್ಟಿದ್ದರೂ ತನಗೆ ಘಾತವಾಗುತ್ತಿರಲಿಲ್ಲ. ಬುದ್ಧಿ ತಿಳಿಯುವ ಮುಂಚಿನಿಂದಲೂ ಗಿರಿ ಅಂಕಲ್ನ ತೆಕ್ಕೆಯಲ್ಲಿ ಬೆಳೆದವಳು ತಾನು. ಇಂತಹ ಅಪ್ಪ ನನಗಿರಬಾರದಿತ್ತೆ ಅಂತ 1000 ಸಲ ಅಂದ್ಕೊಂಡವಳು. ಗಿರಿಬಾಬುವನ್ನ ತಂದೆಯಾಗಿ ಒಪ್ಪಿಕೊಳ್ಳಲು ಅಪ್ಪನ ಕೊಲೆಯ ನಂತರವೂ ತನಗೆ ಸಾಧ್ಯವಿತ್ತು. ಆದರೆ ಇಬ್ಬರೂ ತನ್ನೊಂದಿಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳಲಿಲ್ಲ. ಯಾಕೆ? ನಾನ್ ಮಾತ್ರ ನಿನಗೋಸ್ಕರ ಹೀಗೆ ಉಳಿದು ಹೋಗ್ಲಿಲ್ವಾ ಮೃಣ? ಗಿರಿಬಾಬು ಅರ್ಧ ಮಲಗಿದ ಭಂಗಿಯಲ್ಲೇ ಒಂದು ಕೈ ಮೃಣಾಲಿನಿಯ ಕಡೆಗೆ ಚಾಚಿ ಅವಳ ಕೈ ಎಸೆದುಕೊಂಡು ತನ್ನ ವಿಶಾಲವಾದ ಅಂಗೈಯೊಳಕ್ಕೆ ಹಿಂಗಿಸಿಕೊಳ್ಳುತ್ತಾ ಕೇಳಿದ್ದು ಶ್ರಾವಣಿಗೆ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಕೇಳಿಸಿತು ಮತ್ತು ಕಾಣಿಸಿತು. ಸ್ಟಾಪ್ ಇಟ್ ಅಂತ ಕೂಗಿ ಬಿಡುತ್ತಿದ್ದಳೇನೋ, ಆದರೆ ಅದಕ್ಕೂ ದನಿ ಹೊರಡಲಿಲ್ಲ. ಅವಳು ಅನತಿ ದೂರದಲ್ಲೇ ನಿಂತು ಅಮ್ಮನನ್ನ ಗಮನಿಸಿದಳು. ಅಮ್ಮ ರೇಷ್ಮೆ ಉಟ್ಟಿರಲಿಲ್ಲ, ಆದರೆ ಉಟ್ಟ ಶಿಫಾನ್ ಸೀರೆಯಲ್ಲಿ ಮಟ್ಟಸವಿತ್ತು. ಸಡಿಲ ಜಡೆಯಲ್ಲಿ ಒಂದೇ ಒಂದು ಕೆಂಡ ಸಂಪಿಗೆ. ಕುಳಿತ ಭಂಗಿಯಲ್ಲಿ ಯಾವುದೋ ಅನುನಯ. ಇಬ್ಬರಲ್ಲೂ ಒಂದು ಅನ್ಯೋನ್ಯತೆ ಇತ್ತು. ತುಂಬಾ ಗಾಢವಾದ ಮತ್ತು ಸಾಕಷ್ಟು ಹಳೆಯದೂ ಆದ ಒಂದು ದೇಹ ಸಂಬಂಧ ಏರ್ಪಟ್ಟ ಇಬ್ಬರು ಮಾತಿಗೆ ಕುಳಿತಾಗ ಅವರಿಬ್ಬರಿಗೂ ಗೊತ್ತಿಲ್ಲದೆಯೇ ಆವಿರ್ಭಾವಿಸುವ ಭಾವ ಭಂಗಿಯದು. ಅದನ್ನೇ ಅಲ್ವೇ ಬಾಡಿ ಲ್ಯಾಂಗ್ವೇಜ್ ಅನ್ನೋದು. ಶ್ರಾವಣಿ ಕೂಗಲಾರದೆ ಸುಮ್ಮನೆ ನಿಂತಳು. ಒಬ್ಬ ಚಂಗಳರಾಯಪ್ಪ ಬದುಕಿನ ಒಳಕ್ಕೆ ಬರದೆ ಹೋಗಿದ್ದಿದ್ರೆ ಅಂತ ಮೃಣಾಲಿನಿ ಅನ್ನೋದಕ್ಕೂ ಒಳಮಹಡಿಯ ಕಸಗುಡಿಸುತ್ತಾ ಹಾಲ್ನ ಕಡೆಗೆ ಬಂದ ಕೆಲಸದ ಹೆಂಗಸು ಶ್ರಾವಣಿ ಬಾಗಿಲಲ್ಲಿ ನಿಂತಿರೋದನ್ನ ನೋಡಿ, ಚಿಕ್ಕಮ್ಮವ್ರು ಬಂದಿದ್ದಾರೆ ಅಂತ ತೀರಾ ಸಹಜವಾಗಿ ಉದ್ಗರಿಸೋದಕ್ಕೂ ಸರಿ ಹೋಯಿತು. ಬಾಗಿಲಲ್ಲಿ ನಿಂತ ಶ್ರಾವಣಿ ಒಂದು ಹೆಜ್ಜೆ ಹಾಲ್ನ ಒಳಗಿಟ್ಟಳು. ಅಲ್ಲಿ ಕಾಲ ಸ್ತಂಭಿಸಿತ್ತು. ಇದ್ದಕ್ಕಿದ್ದಂತೆ ಮೃಣಾಲಿನಿಯ ಮಾತು ಸತ್ತು ಹೋದವು. ಭಂಗಿ ಬದಲಾಯಿತು. ಗಿರಿಬಾಬು ದಿಡಗ್ಗನೆ ಎದ್ದು ಕುಳಿತ. ಮಾತು ಅವನವು ಸತ್ತು ಹೋದವು. ತಾವಿಬ್ಬರೂ ಆಡಿದ ಮಾತುಗಳನ್ನ ಶ್ರಾವಣಿ ಕೇಳಿಸ್ಕೊಂಡ್ಲ. ಯಾವ ಮಾತು, ಎಷ್ಟು ಕೇಳಿಸ್ಕೊಂಡ್ಲು ಗೊತ್ತಿಲ್ಲ. ಆದರೆ ತಾವು ಕುಳಿತಿದ್ದ ಭಂಗಿಯೇ ಸಾಕಿತ್ತು. ಕೊಲೆ ಆದ ಕ್ಷಣದಿಂದ ಈ ತನಕ ತಾವು ಮುಚ್ಚಿಟ್ಟ ಸಂಗತಿಗಳನ್ನ ಬಯಲಿಗೆ ಎಳೆಯಲು. ಆ ಭಾವ ಅವರಿಬ್ಬರ ಮುಖದ ಮೇಲೂ ನೆಲೆಗೊಂಡಿತ್ತು. ಯಾವಾಗ ಬಂದೆ ಮಗಳೇ
ಅನ್ನುತ್ತಾ ಚಟಕ್ಕನೆ ಎದ್ದು ನಿಂತವನು ಗಿರಿಬಾಬು. ಅವನು ಬೇಗನೆ ಚೇತರಿಸಿಕೊಂಡಿದ್ದ. ಮೃಣಾಲಿನಿಯ ಕಣ್ಣು ನೆಲ ನೋಡುತ್ತಿದ್ದವು. ಶ್ರಾವಣಿ ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಒಂದೇ ಒಂದು ಸಲ ತಾಯಿಯ ಕಡೆಗೆ ನೋಡಿ ಮಹಡಿಯ ಮೆಟ್ಟಿಲು ಹತ್ತತೊಡಗಿದಳು. ಕಣ್ಣಲ್ಲಿ ನಿಕೃಷ್ಟ ಭಾವವಿತ್ತು. ಸನ್ನಿವೇಶ ಬದಲಾಗ್ತಾ ಇದೆ. ಬಾಗಿಲು ತಟ್ಟಿದ ಸದ್ದಿಗಿಂತಲೂ ಚಿರಂತ್ ಬಂದಿರಬೇಕು ಅನ್ನುತ್ತಾ ಅಮ್ಮ ಎದ್ದು ಕುಳಿತದ್ದು ಶಿಶಿರನ ಅರಿವಿಗೆ ಸ್ಪಷ್ಟವಾಗಿ ಬಂದಿತ್ತು. ಬಂದಿರುವವನು ಚಿರಂತ್. ಆದರೆ ಈ ಹೊತ್ತಿನಲ್ಲಿ ಅಮ್ಮ ಅಮಾಯಕವಾಗಿ ಎದ್ದು ಬಾಗಿಲು ತೆಗೆಯಕೂಡದು. ಹಾಗಂದುಕೊಂಡವನೇ ಚಟಕ್ಕನೆ ಹಾಸಿಗೆಯಿಂದ ಎದ್ದು ಪ್ರಶಾಂತಿನಿಯ ಬೆನ್ನಲ್ಲೇ ವರಾಂಡಕ್ಕೆ ಬಂದುಬಿಟ್ಟ ಶಿಶಿರ್. ಬಾಗಿಲು ತೆಗಿಬೇಡ, ಇರು ಅಂತ ತಾಯಿಗಷ್ಟೇ ಕೇಳಿಸುವ ಹಾಗೆ ಹೇಳಿದ. ಪ್ರಶಾಂತಿನಿಯ ಮುಖದಲ್ಲಿ ಆಶ್ಚರ್ಯವಿತ್ತು. ಕೋಣನ ಕುಂಟೆಯ ಈ 3 ಮೂಲೆಯಲ್ಲಿ ತಾವು ಮನೆ ಮಾಡಿಕೊಂಡಿರುವ ವಿಷಯ ಗೊತ್ತಿರುವುದೇ ಬೆರಳೆಣಿಕೆಯ ಜನಕ್ಕೆ. ಅದರಲ್ಲೂ ಈ ಸರಹೊತ್ತಿನಲ್ಲಿ ಬಂದು ಬಾಗಿಲು ತಟ್ಟುವ ಸಲುಗೆ ಸಾಮೀಪ್ಯ ಚಿರಂತ್ಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಅವನು ಬಂದಾಗ ಬಾಗಿಲು ತೆರೆಯದೆ ಇರುವಂತಹದ್ದು ಏನಿದೆ? ಪ್ರಶಾಂತಿನಿಗೆ ತಕ್ಷಣ ಹೊಳೆಯಲಿಲ್ಲ. ಹಿಂದೆಯೇ ಎದ್ದು ವರಾಂಡಾದ ತನಕ ಬಂದ ಮಗನ ಕಡೆಗೊಮ್ಮೆ ತಿರುಗಿ ನೋಡಿದಳು. ಆಕೆಯ ಕಣ್ಣು ಆಶ್ಚರ್ಯದಿಂದ ಕೊಂಚ ಆತಂಕದಿಂದ ಹೊಳೆದು ಕಿರಿದಾದವು. ಅಂಥ ಗಾಢ ನಿದ್ರೆಯಲ್ಲಿದ್ದ ಮಗ ಎದ್ದು ಬರುವಾಗ ಕೈಯಲ್ಲಿ ಅಡಿಯುದ್ದದ ಚೂರಿ ಹಿಡಿದುಕೊಂಡೇ ಬಂದಿದ್ದಾನೆ. ರಾತ್ರಿಗಳಲ್ಲಿ ಅವನು ದಿಂಬಿನ ಅಡಿಗೆ ಅಡಿಯುದ್ದದ ಚೂರಿಯೊಂದನ್ನು ಇಟ್ಟುಕೊಂಡು ಮಲಗುವ ಅಭ್ಯಾಸ ಮಾಡಿಕೊಂಡಿದ್ದಾನೆ ಎಂಬುದು ಜೈಲಿಂದ ಹಿಂತಿರುಗಿದ ನಂತರದ ದಿನಗಳಲ್ಲಿ ಪ್ರಶಾಂತಿನಿಯ ಗಮನಕ್ಕೆ ಬಂದಿತ್ತು. ಚಿಕ್ಕಂದಿನಿಂದಲೂ ಅವನ ನಿದ್ರೆ ಸೂಕ್ಷ್ಮ ಮತ್ತು ಸಣ್ಣ ಸದ್ದಿಗೂ ಎದ್ದು ಬಿಡುತ್ತಾನೆ ಎಂಬ ಸಂಗತಿ ಅವಳಿಗೆ ಮೊದಲೇ ಗೊತ್ತಿತ್ತು. ಆದರೆ ಅಂಥ ಗಾಢ ನಿದ್ರೆಯಿಂದ ಎದ್ದವನು ಬಾಗಿಲು ತಟ್ಟುತ್ತಿರುವುದು ಚಿರಂತ್ ಆಗಿರಬಹುದು ಅನ್ನಿಸಿದಾಗಲೂ ದಿಂಬಿನ ಅಡಿಯಿದ್ದ ಚೂರಿ ಸೆಳೆದುಕೊಂಡು ಬಾಗಿಲಿಗೆ ಬಂದನೆಂದರೆ ಗೆಳೆತನ ಹತ್ಯೆಯ ಹಂತಕ್ಕೆ ಬಂದು ತಲುಪಿದ. ಚಿರಂತನ ಮೇಲೆ ಅನುಮಾನವ? 3 ತಿಂಗಳ ಜೈಲು ಜೀವನ ಮಗನಲ್ಲಿ ಒಂದು ಪಾತಕ ಸಹಜ ಎಚ್ಚರಿಕೆ ಉಂಟು ಮಾಡಿಬಿಟ್ಟಿದೆಯಾ? ಹಾಗಂತ ಪ್ರಶಾಂತಿನಿ ಯೋಚನೆ ಮಾಡುತ್ತಿರುವಾಗಲೇ ಶಿಶಿರ್ ಚಂದ್ರ ಮನೆಯ ತಲೆಬಾಗಿಲಿಗೆ ಬೆನ್ನು ಅದುಮಿ ನಿಂತು ಯಾರು ಅಂತ ಬಲವಾದ ದೃಢದನಿಯಲ್ಲಿ ಕೇಳಿದ. ನಾನು ಅಂದಿತು ಆಚೆಗಿನ ದನಿ. ಇದ್ದಕ್ಕಿದ್ದಂತೆ ಶಿಶಿರನ ಮೈಯಿ ಸಡಿಲಾಯಿತು. ಕಣ್ಣು ಅರಳಿಕೊಂಡವು. ಬನೀನು ಧರಿಸದೆ ಕೇವಲ ಒಂದು ಟ್ರ್ಯಾಕ್ ಪ್ಯಾಂಟಿನಲ್ಲಿ ಎದ್ದು ಬಂದಿದ್ದವನು ಹಠಾತ್ತನೆ ನಾಚಿಕೆಗೆ ಒಳಗಾದವನಂತೆ ತಾಯಿಯ ಕಡೆಗೆ ತಿರುಗಿ ನೀನು ಬಾಗಿಲು ತೆಗಿ, ಬಂದೆ ಅನ್ನುತ್ತಾ ಒಂದೇ ಉಸಿರಿನಲ್ಲಿ ಒಳಕೋಣೆಗೆ ನಡೆದುಬಿಟ್ಟ. ತೆರೆದ ಬಾಗಿಲಲ್ಲಿ ಶ್ರಾವಣಿ ನಿಂತಿದ್ದಳು. ಮನೆಯ ಮುಂದೆ ಅವಳ ಪಾಚಿ ಹಸಿರು ಬಣ್ಣದ ಮರ್ಸಿಡೀಸ್ ನಿಂತಿತ್ತು. ಒಳಕ್ಕೆ ಬಂದವಳ ಮುಖದಲ್ಲಿ ದುಗುಡ ಇರಲಿಲ್ಲವಾದರೂ ಕೆಲವು ಪ್ರಶ್ನೆಗಳಿದ್ದವು. ಅವುಗಳಿಗೆ ಕೇವಲ ಶಿಶಿರ್ಚಂದ್ರ ಉತ್ತರ ಕೊಡಬಲ್ಲವನಾಗಿದ್ದ. ಉತ್ತರ ಹುಡುಕಿಕೊಂಡೇ ಶ್ರಾವಣಿ ಆ ಸರಹೊತ್ತಿನಲ್ಲಿ ಅವನ ಮನೆ ತನಕ ಬಂದಿದ್ದಳು. ಅವಳು ಈ ಬಾರಿ ಪ್ರಶಾಂತಿನಿಯೊಂದಿಗೆ ಹರಟೆಗೆ ಕೂರಲಿಲ್ಲ. ಅಲ್ಲೇ ಮಲಗಿದ್ದ ಗೋಮತಿಯ ಕಡೆಗೆ ತಿರುಗಿ ನೋಡಲಿಲ್ಲ. ಒಳಮನೆಯಿಂದ ಟ್ರ್ಯಾಕ್ ಪ್ಯಾಂಟಿನ ಮೇಲೊಂದು ಇಟ್ಟಿಗೆಗೆಂಪು ಟೀ ಶರ್ಟ್ ಧರಿಸಿಕೊಂಡು ಹೊರಬಂದವನನ್ನ ಹೊರಡಿಸಿಕೊಂಡು ತನ್ನ ಮರ್ಸಿಡೀಸ್ನ ಇಗ್ನಿಷನ್ ತಿರುಗಿದಳು. ಕಾರು ಕನಕಪುರದ ಕಡೆಗೆ ಹೋಗುವ ರಸ್ತೆಯಲ್ಲಿ ಚಲಿಸತೊಡಗಿತು. ಬೈ ಎನಿ ಚಾನ್ಸ್ ಜೈಲ್ನಲ್ಲಿ ಇದ್ದಾಗಲಾಗ್ಲಿ, ಗಿರಿ ಅಂಕಲ್ ಜೊತೆಗೆ ಮಾತನಾಡುವಾಗಲಾಗ್ಲಿ ನೀನು ಚಂಗಳರಾಯಪ್ಪ ಅನ್ನೋ ಹೆಸರನ್ನ ಕೇಳಿದ್ದೀಯಾ? ಬಿ ಹಾನೆಸ್ಟ್ ಕೇಳಿದಳು ಶ್ರಾವಣಿ. ಇಲ್ಲ ಅಂದ ಶಿಶಿರ್. ನೀನು 3 ತಿಂಗಳ ಅವಧಿಯಲ್ಲಿ ಕಂಡ ಪಾತಕ ಲೋಕದಲ್ಲಿ ಮತ್ತೆಲ್ಲಾದರೂ ಅಂಥದ್ದೊಂದು ಹೆಸರು ಕಿವಿಗೆ ಬಿದ್ದಿದ್ದು ನೆನಪಿದೆಯಾ? ಇಲ್ಲ. ಆರಿಶೋರ್ ಚಿರಂತ್ಗೂ ಈ ಚಂಗಳರಾಯಪ್ಪ ಅನ್ನೋ ವ್ಯಕ್ತಿ ಗೊತ್ತಿಲ್ವಾ? ಶ್ರಾವಣಿಯ ಪ್ರಶ್ನೆ ದಿಕ್ಕು ಬದಲಾಯಿಸುತ್ತಿತ್ತು. ಇಲ್ಲ, ಅವನಿಗೂ ಗೊತ್ತಿದ್ದ ಹಾಗಿಲ್ಲ. ಶಿಶಿರ, ನನಗೆ ನಿಮ್ಮ ತಾಯಿ ಬಗ್ಗೆ ತುಂಬಾ ಗೌರವ ಇದೆ. ಸಂಬಲ್ಪುರಕ್ಕೆ ಬಂದು ನಿನ್ನ ಮನೆಯಲ್ಲೇ ಇದ್ನಲ್ಲ, ಅದಕ್ಕೆ ಮುಂಚೆನೂ ಅಮ್ಮನ್ನ ನಾನು ಟ್ಯಾನರಿ ರೋಡ್ನ ಮನೆಯಲ್ಲಿ ಸಾಕಷ್ಟು ಸಲ ಭೇಟಿಯಾಗಿದ್ದೆ. ಆಗಲೂ ನನ್ನಲ್ಲಿ ಆಕೆ ಬಗ್ಗೆ ಗೌರವ ಇತ್ತು. ಈಗ ಆ ಗೌರವ 1000 ಪಟ್ಟು ಜಾಸ್ತಿ ಆಗಿದೆ. ಆದರೆ ಶಿಶಿರ್, ಆಕೆ ನಿನ್ನ ತಾಯಿ. ದೂರದಿಂದ ನಿಂತು ನೋಡಿ ಗೌರವಿಸೋದು ಬೇರೆ. ಅಮ್ಮನನ್ನ ನಾವು ಊಹಿಸಿಕೊಳ್ಳದಿರೋ ಸ್ಥಿತಿಲಿ ನೋಡಿದ ನಂತರವೂ ಆಕೆಯ ಮೇಲೆ ಗೌರವ ಉಳಿಸಿಕೊಳ್ಳೋದು ಬೇರೆ.
ನೀನು ಇವತ್ತಿನ ತನಕ ಅಮ್ಮನ ಬಗ್ಗೆ ಎಲ್ಲ ಗೊತ್ತಿದ್ದು ಆ ಗೌರವ, ಆ ಪ್ರೀತಿ ಉಳಿಸ್ಕೊಂಡಿದೆಯಲ್ಲ, ಅದು ನಿನಗೆ ಹ್ಯಾಕ್ ಸಾಧ್ಯ ಆಯ್ತು? ನನಗೆ ಹೇಳ್ಕೊಡ್ತೀಯಾ ಶಿಶಿರ್? ಅಂದವಳೆ ಕಾರನ್ನ ಕನಕಪುರ ರಸ್ತೆಯ ಪಕ್ಕದ ಕತ್ತಲಲ್ಲಿ ನಿಲ್ಲಿಸಿ ನಿಟ್ಟುಸಿರಾದಳು ಶ್ರಾವಣಿ. ಚಂಗಳರಾಯಪ್ಪನೆಂಬ ಅಸ್ಪಷ್ಟ ಆಕೃತಿಯೊಂದು ಎಲ್ಲೋ 600 ಮೈಲಿಗಳ ಆಚೆಗಿನ ಹಳ್ಳಿಯೊಂದರಲ್ಲಿ ದಿಡಗ್ಗನೆ ಮಗ್ಗಲು ಬದಲಾಯಿಸಿ ಎದ್ದು ಕುಳಿತಿದ್ದ. ಕತ್ತಲು ಕಡು ದಟ್ಟವಾಗಿತ್ತು. ಕನಕಪುರ ರಸ್ತೆಯಲ್ಲಿ ಆಗೊಂದು ಈಗೊಂದು ಹರಿದು ಹೋಗುವ ಲಾರಿ. ಅದು ಚೆಲ್ಲಿದ ಬೆಳಕಿಗೆ ಮರ್ಸಿಡೀಸ್ನಲ್ಲಿ ಕುಳಿತ ಶ್ರಾವಣಿಯ ಮುಖ ಸಣ್ಣಗೆ ಹೊಳೆಯುತ್ತಿತ್ತು. ಕೊರಳಲ್ಲಿ ತೆಳ್ಳಗಿನ ಒಂದೆಳೆಯ ಚೈನು, ಅದರ ತುದಿಯಲ್ಲಿ ನಕ್ಷತ್ರದ ಆಕೃತಿಯ ಹವಳವಿದ್ದ ಲಾಕೆಟ್. ಮನೆಯಿಂದ ಹೊರಡುವಾಗ ಅವಸರಕ್ಕೆ ಸಿಕ್ಕಿದ್ದೊಂದು ಟಾಪ್ ಧರಿಸಿಕೊಂಡು ಬಂದಿದ್ದಾಳೆ. ಉಟ್ಟ ಸ್ಕರ್ಟಿಗೆ ಅದರ ಬಣ್ಣ ಮ್ಯಾಚ್ ಆಗುತ್ತಿಲ್ಲ. ಮುಖದಲ್ಲಿ ಎಂದಿನ ಸಿಂಗಾರವೂ ಇಲ್ಲ, ಕಣ್ಣಲ್ಲಿ ಕಾಣುತ್ತಿದ್ದ ಹೊಳಪೂ ಇಲ್ಲ. ಶ್ರಾವಣಿಯ ಇಡೀ ಆಕೃತಿಯೇ ಮ್ಲಾನ. ಆದರೂ ಚೆಂದಗೆ ಕಾಣುತ್ತಿದ್ದಾಳೆ. ಶ್ರಾವಣಿ ಎಷ್ಟೊಂದು ಸುಂದರ ಸೃಷ್ಟಿ ಅಲ್ಲವೇ ಅಂದುಕೊಂಡ ಶಿಶಿರ್ ಚಂದ್ರ. ಆದರೆ ಇವಳ ಕಡೆಗಿನ ತನ್ನ ಸೆಳೆತ ಸೌಂದರ್ಯಕ್ಕೆ ಸಂಬಂಧಿಸಿದ್ದಲ್ಲ. ಶ್ರಾವಣಿ ಇಷ್ಟೊಂದು ಸುಂದರಿ ಆಗಿರದೆ ಹೋಗಿದ್ದರೂ, ಇಷ್ಟೊಂದು ಶ್ರೀಮಂತಳಲ್ಲದೆ ಹೋಗಿದ್ದರೂ ತಾನು ಬೆಟ್ ಕಟ್ಟುತ್ತಿದ್ದ. ಅದರ ಗೆಲುವಿಗಾಗಿ ಇಷ್ಟೇ ಕಷ್ಟಪಡುತ್ತಿದ್ದ. ಒಂದು ಕೊಲೆಯನ್ನಷ್ಟೇ ಏಕೆ, ಜಗತ್ತಿನ ಎಲ್ಲ ಪಾತಕಗಳನ್ನು ಒಪ್ಪಿಕೊಂಡು ಶ್ರಾವಣಿಗೋಸ್ಕರ ಜೈಲಿನ ಕತ್ತಲಿನ ಕಡೆಗೆ ನಡೆದು ಹೋಗುತ್ತಿದ್ದ. ಪ್ರೀತಿ ಅಂದ್ರೆ ಅದೇ ಅಲ್ವಾ? ಹಾಗಾದರೆ ತನ್ನದು ಕೇವಲ ಬೆಟ್ ಗೆಲ್ಲುವ ಹಠ ಅಲ್ವಾ? ನಿಜಕ್ಕೂ ತಾನು ಶ್ರಾವಣಿಯನ್ನ ಅಷ್ಟು ತೀವ್ರವಾಗಿ ಪ್ರೀತಿಸ್ತಾ ಇದ್ದಾನ? ಮರ್ಸಿಡೀಸ್ನ ಸೀಟಿಗೆ ಹೊರಗೆ ಕುಳಿತವಳ ಮ್ಲಾನಗೊಂಡ ಮುಖವನ್ನೇ ನೋಡುತ್ತಾ ಯೋಚನೆ ಮಾಡುತ್ತಿದ್ದ ಶಿಶಿರ್. ಅವಳ ಮನಸ್ಸು ಅದ್ಯಾವುದನ್ನೂ ಯೋಚಿಸುತ್ತಿರಲಿಲ್ಲ. ಕಣ್ಣುಗಳಲ್ಲಿ ಅಮ್ಮ ಮೃಣಾಲಿನಿಯದ್ದೇ ಚಿತ್ರವಿತ್ತು. ಕೊಲೆ ಆದ ಮರುಗಳಿಗೆಯಿಂದಲೇ ಅಮ್ಮನನ್ನು ಆವರಿಸಿಕೊಂಡಿದ್ದ ಆ ಮಂಕು ಇವತ್ತು ಇಳಿ ಮಧ್ಯಾಹ್ನದಲ್ಲಿ ಕೊಂಚವೂ ಇರಲಿಲ್ಲ. ಉಟ್ಟ ಶಿಫಾನ್ ಸೀರೆ ಮಟ್ಟಸ. ಕೆಂಡ ಸಂಪಿಗೆ ಮುಡಿದ ಅಮ್ಮ ಚೂರು ದುಃಖಿತಳಂತೆ ಕಾಣುತ್ತಿರಲಿಲ್ಲ. ಆಕೆಯ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಒಂದು ಸ್ವೇಚ್ಛೆ ಇತ್ತು. ಅವಳ ಪುಟ್ಟ ಕೈಯನ್ನ ಗಿರಿಯಂಕಲ್ ತನ್ನ ಒರಟು ಬೊಗಸೆಯಲ್ಲಿ ಬಂದಿಯಾಗಿಸಿಕೊಂಡಿದ್ದ. ಆದರೆ ನಿಂಗೆ ದುಃಖವಾಗಿದ್ದಕ್ಕೆ, ನಿನ್ನ ಮನಸ್ಸು ಈ ಪರಿ ಅಪ್ಸೆಟ್ ಆಗಿರೋದಕ್ಕೆ ನಿಜವಾದ ಕಾರಣ ಯಾವುದು ಅಂತ ಆಲೋಚನೆ ಮಾಡಿದ್ಯಾ ಶ್ರಾವಣಿ? ಗಿರಿಬಾಬು ಜೊತೆಗೆ ಅಮ್ಮನಿಗೆ ಯಾವತ್ತಿನದೋ ಒಂದು ಸಂಬಂಧವಿದೆ ಅನ್ನೋದು ನಿನ್ನನ್ನು ಜಾಸ್ತಿ ಬಾಧಿಸುತ್ತಿದೆಯಾ? ಅಥವಾ ಅಮ್ಮ ಹೀಗೆ ನಿನಗೆ ಗೊತ್ತಿಲ್ಲದೆ ಸಂತೋಷವಾಗಿ ಇರೋಕ್ಕೆ ಶುರು ಮಾಡಿದ್ದಾಳೆ ಅನ್ನೋದು ನಿನ್ನನ್ನು ಹೆಚ್ಚು ಬಾಧಿಸ್ತಾ ಇದೆಯಾ? ಚಿಕ್ಕಂದಿನಿಂದಲೂ ನೀನು ಗಿರಿ ಅಂಕಲ್ನ ಇಷ್ಟಪಟ್ಟವಳು, ಹಚ್ಚಿಕೊಂಡು ಬೆಳೆದವಳು. ಆತ ನಿನ್ನನ್ನು ಬಿಟ್ಟರೆ ಆ ಮನೆಯಲ್ಲಿ ತುಂಬ ಆತ್ಮೀಯನಾಗಿದ್ದದ್ದು ನಿಮ್ಮ ಅಮ್ಮನ ಜೊತೆಯಲ್ಲೇ. ಅದು ನಿನಗೆ ಮೊದಲಿಂದಲೂ ಗೊತ್ತಿತ್ತು. ಗಿರಿ ಅಂಕಲ್ ಥರದ ಅಪ್ಪ ನನಗಿರಬೇಕಿತ್ತು ಅಂತ ಪದೇ ಪದೇ ಚಡಪಡಿಸಿದವಳು ನೀನು. ಬದುಕಿದ್ದಷ್ಟು ದಿನ ಅಮ್ಮನ ಜೀವನವನ್ನ ನರಕ ಮಾಡಿಟ್ಟಿದ್ದ ನಿನ್ನ ತಂದೆ ಜಗನ್ಮೋಹನ್ ರಾವ್ನ ಕಡೆಗೆ ನಿನಗೆ ಯಾವತ್ತೂ ಪ್ರೀತಿ ಇರಲಿಲ್ಲ. ಆತ ನಿರ್ದಯಿ ವ್ಯಾಪಾರಿಯೂ ಹೌದು, ನಿರ್ದಯಿ ಸಂಸಾರಿಯೂ ಹೌದು. ಆತ ಬದುಕಿದ್ದಷ್ಟು ದಿನ ನೀನು ಆತನನ್ನ ಅಪ್ಪ ಅಂತ ಪ್ರೀತಿಸಲೇ ಇಲ್ಲ. ಆವಾಗೆಲ್ಲ ನಿನ್ನ ಪ್ರೀತಿ ಹರಿಯುತ್ತಿದ್ದುದು ಅಮ್ಮನ ಕಡೆಗೆ. ನಮ್ಮೆಲ್ಲರ ಬದುಕುಗಳಲ್ಲೂ ಇದು ಹೀಗೆ ಆಗ್ತದೆ ಶ್ರಾವಣಿ. ನಾವು ಯಾರನ್ನೋ ಪ್ರೀತಿಸ್ತೀವಿ, ಅವರು ದುಃಖಿತರಾಗ್ತಾರೆ, ಆಗ ಮತ್ತಷ್ಟು ಪ್ರೀತಿಸ್ತೀವಿ. ಎಷ್ಟೋ ಸಲ ನಮ್ಮ ಪ್ರೀತಿ ದುಃಖಕ್ಕೆ ರಿಲೇಟ್ ಆಗಿರುತ್ತೆ. ನಾವು ಪ್ರೀತಿಸ್ತಿರೋರು ದುಃಖ ಪಡುವಾಗ ಅವರನ್ನ ಅವಚಿ ಎದೆಗೆ ಒತ್ತಿಕೊಂಡು ನಮ್ಮೆಲ್ಲ ಸಂತೋಷ ಅವರಿಗೆ ಕೊಟ್ಟು ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಮನುಷ್ಯ ತನ್ನ ಈಗೋ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದೆ ಹೀಗೆ. ಆದರೆ ನಾವು ಅಷ್ಟೊಂದಾಗಿ ಪ್ರೀತಿಸ್ತಾ ಇರೋರು ದುಃಖದಿಂದ ಚೇತರಿಸ್ಕೊಂಡು ಬಿಟ್ರೆ ನಮ್ಮ ಈಗೋ ಕಂಗಾಲಾಗತ್ತೆ. ಅವರಿಗೀಗ ನಮ್ಮ ನೆಸೆಸಿಟಿಯೇ ಇಲ್ಲವೇನೋ ಅನಿಸೋಕ್ಕೆ ಶುರುವಾಗತ್ತೆ. ಹೆಲ್ಪ್ಲೆಸ್ ಆಗಿಬಿಡ್ತೀವಿ. ನಿನಗೆ ಇವತ್ತು ಸಾಯಂಕಾಲದಿಂದ ಆಗ್ತಿರೋದು ಅದೇನಾ? ನೀನೇ ಪ್ರಶ್ನೆ ಕೇಳ್ಕೊ, ಉತ್ತರವನ್ನು ನೀನೇ ಪತ್ತೆ ಮಾಡ್ಕೊ. ಪ್ರೀತಿ ಕೂಡ ನಮ್ಮ ಕಡು ಸ್ವಾರ್ಥದ ಇನ್ನೊಂದು ಮುಖವೇ ಶ್ರಾವಣಿ. ನಾವು ಅದಕ್ಕೆ ಪ್ರೀತಿ, ಪ್ರೇಮ, ಪೊಸೆಸಿವ್ನೆಸ್ ಅಂತೆಲ್ಲ 1000 ಹೆಸರಿಡ್ತೀವಿ. ಅಮ್ಮ ಖುಷಿಯಾಗಿದ್ರೆ ಸಾಕು, ಅವಳ ಕಣ್ಣೀರು ಆವಿಯಾದ್ರೆ ಸಾಕು ಅಂತ ಆಸೆ ಪಡೋ ದಿನಗಳಲ್ಲೇ ಅಲ್ವಾ ನೀನು ಆಕೆಯ ಬರ್ತ್ಡೇ ದಿನ ಮಲ್ಲೇಶ್ವರಕ್ಕೆ ಬಂದು ಗಿಫ್ಟ್ ತಗೋಬೇಕು ಅಂತ ಓಡಾಡ್ತಾ ಇದ್ದದ್ದು? ಅವತ್ತು ಕೂಡ ನಿನಗೆ ಅಮ್ಮನ ಮೇಲೆ ಪ್ರೀತಿ ಇತ್ತು. ಪ್ರೀತಿಗಿಂತ ಹೆಚ್ಚಾಗಿ ಆಕೆಯ ದುಃಖದ ಬಗ್ಗೆ, ಅದನ್ನು ಹೋಗಲಾಡಿಸಿ ಅವರಿಗೊಂದು ಕಂಫರ್ಟ್ ಕೊಡೋದರ ಬಗ್ಗೆ ಆಸಕ್ತಿ ಇತ್ತು. ಅವತ್ತಿನ ಮಟ್ಟಿಗೆ ಅದು ಸರಿಯಾಗೇ ಇತ್ತು. ಆದರೆ ಅಪ್ಪ ಕೊಲೆಯಾದ ಮೇಲೆ
ಆತನ ಬಗ್ಗೆ ನಿನಗೆ ಬೇರೆಯೇ ಚಿತ್ರ ಸಿಗೋಕೆ ಶುರುವಾಯಿತು. ಅಪ್ಪನಿಗೂ ಆತನದೇ ಆದ ದುಃಖಗಳಿದ್ದವು ಅಂತ ಗೊತ್ತಾಯ್ತು. ಏನೇ ಕೆಟ್ಟವನಿದ್ರೂ ಆ ಥರ ಕೊಲೆಯಾಗಬಾರ್ದಾಗಿತ್ತು ಅಂತ ಅನ್ನಿಸಿತು. ಅಷ್ಟಾದರೂ ಶ್ರಾವಣಿ, ಅಮ್ಮನ ಮೇಲಿನ ಪ್ರೀತಿನ ನೀನು ಕಡಿಮೆ ಮಾಡ್ಕೊಳ್ಳಿಲ್ಲ. ಯಾಕೆ ಗೊತ್ತಾ? ಅಮ್ಮನ ದುಃಖ ನಿನ್ನನ್ನು ಹಿಡಿದಿಡ್ತಾ ಇತ್ತು. ಆಕೆನ ನಿರಂತರವಾಗಿ ಪ್ರೀತಿಸೋ ಹಾಗೆ ಮಾಡ್ತಾ ಇತ್ತು. ಪ್ರೀತಿಯ ನದಿ ಕರುಣೆಯ ಒಡ್ಡಿನ ಪಕ್ಕದಲ್ಲೇ ಹರಿಯುತ್ತೆ ಶ್ರಾವಣಿ. ಅಮ್ಮ ಆವೇಶಕ್ಕೆ ಬಿದ್ದು ಅನಿವಾರ್ಯವಾಗಿ ಅಪ್ಪನ ಕೊಲೆ ಮಾಡಿಬಿಟ್ಟಿದ್ದಾಳೆ ಅಂತ ಗಿರಿ ಅಂಕಲ್ ಹೇಳಿದ್ದನ್ನ ನೀನು ನಂಬಿಕೊಂಡೆ. ಮಾಡಿದ ಕೊಲೆಯನ್ನ ಅರಗಿಸಿಕೊಳ್ಳಲಾಗದೆ ಅಮ್ಮ ಮಾನಸಿಕವಾಗಿ ಶಾಕಿಗೆ ಈಡಾಗಿದ್ದಾಳೆ ಅಂತ ಅಂದುಕೊಂಡೆ. ಆಕೆಯ ಮೌನ ಆಕೆಯ ದುಃಖದ ತೀವ್ರವಾದ ಅಭಿವ್ಯಕ್ತಿ ಅಂದುಕೊಂಡೆ. ಗಿರಿಬಾಬು ಆಸರಿಯಾಗಿ ನಿಲ್ಲದೆ ಹೋಗಿದ್ರೆ ಅಮ್ಮ ತಾನು ಅನುಭವಿಸಿದ ಶಾಕ್ನಿಂದಾಗಿ, ಪಾಪ ಪ್ರಜ್ಞೆಯಿಂದಾಗಿ, ಪೊಲೀಸರ ಪ್ರಶ್ನೆಗಳಿಂದಾಗಿ ಏನೇನಾಗಿ ಹೋಗ್ತಿದ್ದಾಳೋ ಅಂದುಕೊಂಡೆ. ನಿನ್ನದೇ ಪವರ್ ಟವರ್ಸ್ನ ಅಡಿಪಾಯ ಕದಲಿಸಿ ಹಾಕ್ತಿರೋ ಗಿರಿ ಅಂಕಲ್ನ ಅದೊಂದೇ ಕಾರಣಕ್ಕಾಗಿ ಸಹಿಸಿಕೊಂಡೆ. ಅಲ್ವಾ ಶ್ರಾವಣಿ? ಇವತ್ತು ಹೇಳ್ತೀನಿ ಕೇಳೋ, ನಿನ್ನ ತಂದೆನ ಕೊಲೆ ಮಾಡಿದ್ದು ಅಮ್ಮ ಅಲ್ಲ. ಆ ವಿಷಯ ನನಗೆ ಜೈಲಿಗೆ ಹೋದ ಕೆಲವೇ ದಿನಗಳ ಒಳಗಾಗಿ ಖಚಿತವಾಯಿತು. ಆದರೆ ಅಮ್ಮ ಶಾಕಿಗೆ ಒಳಗಾಗಿದ್ದದ್ದು, ಮಾತು ನಿಂತು ಹೋದದ್ದು, ಆಕೆನ ಗಿರಿಬಾಬು ಶತಾಯಗತಾಯ ಪ್ರೊಟೆಕ್ಟ್ ಮಾಡಿದ್ದು ಎಲ್ಲವೂ ನಿಜವೇ. ಅದ್ಯಾವುದರಲ್ಲೂ ಅಮ್ಮ ನಾಟಕ ಆಡಲಿಲ್ಲ. ನಾಟಕ ಶುರುವಾಗಿದ್ದು ತೀರಾ ಇತ್ತೀಚೆಗೆ. ಗಿರಿಬಾಬು ನಿನ್ನ ಪವರ್ ಟವರ್ಸ್ನ ಬುನಾದಿ ಕಲ್ಲಿಗೆ ಹಾರೆ ಇಟ್ಟು ಕದಲಿಸೋದಕ್ಕೆ ಚಿರಂತ್ನ ಬಳಸಿಕೊಳ್ಳಲು ಆರಂಭಿಸಿದ ಮೇಲೆ. ಆದರೆ ವಿವರಗಳನ್ನೆಲ್ಲ ನಿನಗೆ ಯಾವತ್ತೋ ಒಂದು ದಿವಸ ಕೂತ್ಕೊಂಡು ಹೇಳ್ತೀನಿ ಶ್ರಾವಣಿ. ಆದರೆ ಅಮ್ಮನನ್ನ ಗಿರಿಬಾಬು ಜೊತೆಯಲ್ಲಿ ನೋಡಿದೆ ಅನ್ನೋ ಒಂದೇ ಕಾರಣಕ್ಕೆ ಆಕೆಯನ್ನ ಪ್ರೀತಿಸೋಕೆ ಆಗ್ತಲೇ ಇಲ್ಲ ಅಂತಿದೆಯಲ್ಲ, ಅದು ನಿನ್ನ ಪೊಸೆಸಿವ್ನೆಸ್ನ ಸಂಕೇತ. ಹರಿಯುತ್ತಿರುವ ಪ್ರೀತಿ ನದಿಯ ಪಕ್ಕದಿಂದ ಕರುಣೆಯ ಒಡ್ಡು ಕುಸಿದು ಹೋಗಿರುವುದರ ಸಂಕೇತ. ಅಷ್ಟೊಂದು ಸ್ವಾರ್ಥಿಯಾಗಿ ಬಿಡಬೇಡ ಶ್ರಾವಣಿ. ಅವರನ್ನ ನಾವು ಎಷ್ಟೇ ಪ್ರೀತಿಸಿದರೂ, ಏನೇ ಗೌರವದಿಂದ ಕಂಡರೂ, ಅಮ್ಮಂದಿರಿಗೂ ಒಂದು ಬದುಕು ಖಾಸಗಿಯಾದದ್ದು ಅಂತ ಇರುತ್ತೆ. ಕಾಮನೆಗಳು ಇರ್ತವೆ, ವಾಂಛೆಗಳಿರ್ತವೆ, ಅರ್ಧಕ್ಕೆ ಮುರುಟಿ ಹೋದ ಆಸೆಗಳು ಇರ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳದೆ, ಅವುಗಳನ್ನು ಈಡೇರಿಸಿಕೊಳ್ಳದೇನೆ ಅವರು ಸತ್ತು ಹೋಗೋ ತನಕ ಅವರು ಅಮ್ಮನ ರೋಲ್ ಪ್ಲೇ ಮಾಡ್ತಲೇ ಇರಲಿ ಅಂತ ಮಕ್ಕಳು ಬಯಸ್ತಾ ಇರ್ತಾರೆ. ಅಮ್ಮನಿಗೆ ಅಂತ ಒಂದು ಸ್ಥಾನ, ಒಂದು ಸಿಂಹಾಸನ, ಒಂದು ಸ್ವರೂಪ, ಒಂದು ಇಮೇಜ್ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ. ಅದರ ಆಚೆಗೂ ಅಮ್ಮನಿಗೊಂದು ತನ್ನದೇ ಆದ ಬದುಕಿದೆ. ನೋ, ನಾವದನ್ನ ಒಪ್ಕೊಳ್ಳೋದೇ ಇಲ್ಲ. ಒಪ್ಕೊಳ್ಳೋಕ್ಕೆ ಶುರು ಮಾಡಿದ್ರಿಂದಲೇ ಈ ಶಿಶಿರ್ ಚಂದ್ರ ಅನ್ನೋ ಹುಡುಗ ಟ್ಯಾನರಿ ರೋಡ್ ಶಾಂತಮ್ಮನನ್ನ ಒರಿಸ್ಸಾದ ಸಂಬಲ್ಪುರಕ್ಕೆ ಕರೆಸಿಕೊಂಡು ಆಕೆಯನ್ನ ಕೇವಲ ಪ್ರಶಾಂತಿನಿ ಅಂತ ನೋಡೋದಕ್ಕೆ ಸಾಧ್ಯವಾದದ್ದು. ಆಕೆಯ ಒಳಬದುಕು ಏನೇ ಇರಲಿ, ಆಕೆ ನನ್ನ ಅಮ್ಮ ಅಲ್ಲದೆ ಮತ್ಯಾರೋ ಬೇಕಾದರೂ ಆಗಿರಲಿ, ಆಕೆನ ಒಬ್ಬ ವ್ಯಕ್ತಿಯಾಗಿ ನಾನು ಗೌರವಿಸಬೇಕು, ಪ್ರೀತಿಸಬೇಕು. ಅದನ್ನೆಲ್ಲ ಮರೆತು ಆಕೆಯೊಂದಿಗೆ ಬದುಕಬೇಕು ಅಂತ ತೀರ್ಮಾನಕ್ಕೆ ಬರೋಕೆ ಸಾಧ್ಯವಾದದ್ದು. ಇವತ್ತು ಪ್ರಶಾಂತಿನಿಯನ್ನ ಬಾಯಿ ತುಂಬ ಅಮ್ಮ ಅನ್ನೋಕೆ ನನಗೆ ಸಾಧ್ಯವಾಗ್ತಿರೋದೇ ಆ ಕಾರಣಕ್ಕೆ. ಅಮ್ಮನಿಗೆ ತನ್ನದೇ ಆದ ಬದುಕು ಇದೆ ಅಂತ ಒಪ್ಪಿಕೊಂಡ ಕಾರಣಕ್ಕೆ. ಹಾಗೆ ನನ್ನನ್ನು ಒಪ್ಪಿಸಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಶ್ರಾವಣಿ, ಅದು ನೀನು. ಒಬ್ಬ ಸರ ಕದಿಯೋ ಹುಡುಗನನ್ನ ಒರಿಸ್ಸಾದ ಕಲ್ಲಿದ್ದಲು ಗಣಿಯೊಳಕ್ಕೆ ಇಳಿಸಿ ತನ್ನ ಅನ್ನ ತಾನು ಹೆಕ್ಕಿಕೊಂಡು ಬರೋದಕ್ಕೆ ತೊಡಗಿಸಿದ ನೀನೇ ಆ ಹುಡುಗನಿಗೆ ಟ್ಯಾನರಿ ರೋಡ್ನ ಶಾಂತಮ್ಮನನ್ನ ಅಮ್ಮ ಅಂತ ಕರೆಯೋ ಹಾಗೂ ಮಾಡಿದೆ. ವಾರಣಾಸಿಯಿಂದ ಆಕೆ ತಂದಿದ್ದ ಲಕ್ಷಾಂತರ ರೂಪಾಯಿಗಳ ಆಸ್ತಿಯನ್ನ ತಲಬಾಗಿಲಲ್ಲೇ ಧಿಕ್ಕರಿಸೋ ಹಾಗೆ ಮಾಡಿದೆ. ಈ ಬದುಕನ್ನ ಇವತ್ತಲ್ಲದೆ ಮತ್ಯಾವತ್ತಿಗಾದರೂ ನಿನ್ನ ಎತ್ತರಕ್ಕೆ ಕಟ್ಟಿ ನಿಲ್ಲಿಸಿಕೊಳ್ತೇನೆ ಅನ್ನೋ ಹಠಕ್ಕೆ ಬೀಳೋ ಹಾಗೆ ನನ್ನನ್ನ ಪ್ರೇರೇಪಿಸಿದೆ. ಇದನ್ನೆಲ್ಲ ನೀನು ನಿನಗೆ ಗೊತ್ತಿಲ್ಲದೆ ಮಾಡಿದೆ. ಯಾಕೆ ಗೊತ್ತಾ ಶ್ರಾವಣಿ? ಪ್ರೀತಿಯ ನದಿ ಹರಿಯದಿದ್ದರೂ, ಅದರಲ್ಲಿ ಸೆಳವೆ ಇರದಿದ್ದರೂ ಆ ನಿರ್ಜೀವ ನದಿಗೆ ಒಂದು ಕರುಣೆಯ ಒಡ್ಡು ಇತ್ತು. ನಿನ್ನ ತಾಯಿಯನ್ನ ಪ್ರೀತಿ ಮಾಡಿದ್ದಕ್ಕಿಂತ, ಆಕೆಗೆ ಸಂತೋಷ ಕೊಟ್ಟದ್ದಕ್ಕಿಂತ ಹೆಚ್ಚಿನ ಪ್ರೀತಿ, ಹೆಚ್ಚಿನ ಸಂತೋಷ ನೀನು ನನ್ನ ತಾಯಿಗೆ ಕೊಟ್ಟೆ. ಯಾಕೆ ಅಂದರೆ ಕರುಣೆಯ ಒಡ್ಡು ಭದ್ರವಾಗಿತ್ತು. ಆದರೆ ಆ ಒಡ್ಡಿನ ಬದಿಯಲ್ಲಿ ಹರಿಯುತ್ತಿರುವ ನಿರ್ಜೀವವಾದ ಪ್ರೀತಿಯ ನದಿಗೆ ಯಾವತ್ತಾದರೂ ನಿಜವಾದ ಸೆಳವು ಬಂದೀತಾ? ನಾನು ಕಾಯ್ತಾ ಇದ್ದೀನಿ ಶ್ರಾವಣಿ. ಟ್ಯಾನರಿ ರೋಡ್ನ ಶಾಂತಮ್ಮನನ್ನ ಅಮ್ಮ ಅಂತ ಪ್ರೀತಿಸೋಕೆ ಕಲಿಸಿದ ಹುಡುಗಿಗೆ ತನ್ನದೇ ತಾಯಿಯನ್ನ ಆಕೆ ಅದೇನೇ ತಪ್ಪು ಮಾಡಿದ್ದಾಳೆ ಅನಿಸಿದರೂ ಅವಚಿ ತಬ್ಬಿಕೊಂಡು ಮತ್ತೆ ಮೊದಲಿನಂತೆಯೇ ಪ್ರೀತಿಸೋದು ಕಷ್ಟವಲ್ಲ. ಅದನ್ನ
ನಾನು ನಿನಗೆ ಹೇಳಿಕೊಡಬೇಕಾಗಿಯೂ ಇಲ್ಲ. ನಿನಗೆ ಹೇಳಿಕೊಡಬೇಕಾದ್ದು ಒಂದೇ ಒಂದಿದೆ. ಕರುಣೆಯ ಒಡ್ಡಿನ ಪಕ್ಕದಲ್ಲಿ ಹರಿಯುತ್ತಿರುವ ಪ್ರೀತಿಯ ನದಿಗೆ ಸೆಳವು ತಂದಿಕ್ಕುವುದು ಹೇಗೆ ಅಂತ. ಬಹುಶಃ ಅದಕ್ಕಿನ್ನೂ ಸಮಯವಿದೆ. ಆ ಸಮಯ ಬರೋ ತನಕ ನಾನು ಕಾಯ್ತೀನಿ. ಸೆಳವಿಲ್ಲದ ನಿರ್ಜೀವ ನದಿ ಬೇಸರ ಹುಟ್ಟಿಸಬಹುದು, ಆದರೆ ಕರುಣೆಯ ಒಡ್ಡು ನನ್ನ ಬಗ್ಗೆ ನನಗೆ ಅನುಕಂಪ ಮೂಡಿಸಿಬಿಡುತ್ತೆ. ಐ ಡೋಂಟ್ ವಾಂಟ್ ಇಟ್. ಶಿಶಿರ್ ಚಂದ್ರ ಮಾತು ಮುಗಿಸಿದ. ರಾತ್ರಿ ಮುಕ್ಕಾಲು ಮುಗಿದಿತ್ತು. ನಿದ್ದೆಯ ಸುಳಿವು ಇಬ್ಬರ ಕಣ್ಣುಗಳಲ್ಲೂ ಇರಲಿಲ್ಲ. ಆದರೂ ಶಿಶಿರ್ ಹೊರಡೋಣವೆಂದ. ನಿನ್ನನ್ನ ಕೋಣಲ್ಕುಂಟೆ ಮನೆ ಹತ್ರ ಬಿಟ್ಟು ನಾನು ಹೋಗ್ತೀನಿ ಅಂದಳು ಶ್ರಾವಣಿ. ಬೇಡ ಶ್ರಾವಣಿ, ನಾನೇ ನಿನ್ನ ಮನೆ ಹತ್ರ ಬಿಟ್ಟು ಅದರ ಪಕ್ಕದ ಬಯಲಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ನಿನ್ನ ಕಿಟಕಿಯ ದೀಪ ಆರೋದನ್ನೇ ಕಣ್ತುಂಬ ನೋಡಿ ನಿನ್ನದೊಂದು ಚಿತ್ರ ಕಣ್ಣಲ್ಲಿಟ್ಕೊಂಡು ಅಲ್ಲಿಂದ ಒಬ್ಬನೇ ನಡೀತಾ ನಮ್ಮನೆಗೆ ವಾಪಸ್ ಬರ್ತೀನಿ. ಹಾಗೆ ನಿಂತು, ಹಾಗೆ ನೋಡಿ, ಹಾಗೆ ನಡೆದು ಎಷ್ಟು ದಿನಗಳಾಗಿ ಹೋದವೋ. ಅಂದವನ ಮಾತಿನಲ್ಲಿ ಹುಚ್ಚು ಭಾವುಕತೆ ಮಹಾಪೂರವಾಗಿ ಹರಿದಿತ್ತು. ಆದರೆ ಶ್ರಾವಣಿಯ ಮನೆಯ ಪಕ್ಕದ ಬಯಲಲ್ಲಿ ಈಗ ಚಿರಂತ್ ಮನೆ ಕಟ್ಟಿಸ್ತಿದ್ದಾನೆ ಅನ್ನೋ ವಿಷಯ ಶಿಶಿರ್ ಶ್ರಾವಣಿಗೆ ಹೇಳ್ತಾನ? ಕೇಳೋಣ.